ಎಲ್ಲರನ್ನೂ ಸಂಗೀತದ ಮೂಲಕ ತನ್ನತ್ತ ಸೆಳೆದುಕೊಳ್ಳುವ ಹಾಗೂ ಮನರಂಜಿಸುವ ರವಿ ಸಿಂಗರ್ ನಿಮ್ಮೆಲ್ಲರಿಗೂ ಗೊತ್ತು. ನನ್ನ ಕಣ್ಣು ನಿನ್ನ ಕಣ್ಣು ಮೆಲುಗು ಪ್ರೇಮದ ಲೋಕ, ನನ್ನ ಮಾತು ನಿನ್ನ ಮಾತು ಮುತ್ತಿನ ಪ್ರೇಮದ ಪಾಠ. ಪ್ರೀತಿ ಒಂದು ನಮ್ಮ ಪ್ರೀತಿ ಒಂದು ಪ್ರೀತಿಗೆ ಇಬ್ಬರಿಗೆ ಸೇರಬೇಕು. ಉತ್ತರ ಕನ್ನಡ ಜಿಲ್ಲೆಯನ್ನ ಕರ್ನಾಟಕದಾದ್ಯಂತ ವಿಭಿನ್ನವಾಗಿ ಪರಿಚಯಿಸಿದಂತಹ ಸಿಂಗರ್ ರವಿ ಸಿಂಗರ್ ರಿಯಲ್ ಲೈಫ್ ಸ್ಟೋರಿ ಹೀಗಿದೆ. ರವಿ ಸಿಂಗರ್ ಕುಮಟ ಕರ್ನಾಟಕದಲ್ಲಿ ಯಾರಿಗೆ ಗೊತ್ತಿಲ್ಲ ಹೇಳಿ. ಕರ್ನಾಟಕದಲ್ಲಿ ಎಲ್ಲರ ಮುಖದ ಮೇಲೆ ರವಿ ಸಿಂಗರ್ ಅಂದ್ರೆ ಒಂದರೇ ಕ್ಷಣ ನಗು ಮೂಡಿಸುವುದಂತೂ ನಿಜ. ರವಿ ಸಿಂಗರ್ ಉತ್ತರ ಕನ್ನಡ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ಕೂಲಿ ಕೆಲಸ ಮಾಡಿಕೊಂಡಿದ್ದವನು. ತನ್ನ ವಿಭಿನ್ನ ಗಾನ ವೈಖರಿಗೆ ಪ್ರಸಿದ್ಧನಾಗಿ ಅನೇಕರಿಗೆ ರೀಲ್ಸ್ ಮೂಲಕ ಬರ್ತ್ಡೇ ವಿಶ್ ಮಾಡುತ್ತಾ ತನ್ನ ಜೀವನವನ್ನ ಸಾಗಿಸುತ್ತಿರುವ ಇವನದ್ದು ಒಂದು ವಿಭಿನ್ನ ಕತೆ. ಈತನಲ್ಲಿ ಮುಗ್ಧತೆಯೇ ಮೈವೆತ್ತಿದಂತಿರುವ ರವಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಅಚುವೆಯ ಬೋರಳ್ಳಿಯವನು. ಇವನದ್ದು ದೊಡ್ಡ ಕುಟುಂಬ. ತಂದೆ, ತಾಯಿ, ಇಬ್ಬರು ತಮ್ಮಂದಿರು, ಇಬ್ಬರು ತಂಗಿಯರು. ಅವರಲ್ಲಿ ಇವನೇ ಹಿರಿಯನು. ಹುಟ್ಟಿನಿಂದ ಇವನಿಗಿದ್ದ ಗೀಳಿನೆಂದರೆ ಸಂಗೀತ. FM, ಟಿವಿಗಳಲ್ಲಿ ಸಂಗೀತ ಕೇಳುತ್ತಾ ಬೆಳೆದಿದ್ದ ಇವನು ಹಾಡನ್ನೇ ಉಸಿರಾಗಿಸಿಕೊಂಡವನು. ಹೌದು, ನಿಜ ಹೇಳಬೇಕಂದ್ರೆ ಇವನ ಊರಲ್ಲಿ ಸರಿಯಾಗಿ ಇಂದಿಗೂ ಮೊಬೈಲ್ ನೆಟ್ವರ್ಕ್ ಇಲ್ಲ. ಮೂಲ ಸೌಕರ್ಯಗಳ ಕೊರತೆ ಬಹಳ ಇದೆ. ಪಶ್ಚಿಮ ಘಟ್ಟದ ಕಗ್ಗಾಡಿಂದ ಕುಮಟಾಪೇಟೆಗೆ ಬಂದು ಕೂಲಿ ನಾಲಿ ಮಾಡುತ್ತಾ ಹಾಡಿಕೊಂಡಿದ್ದವ. ನಡುವೆ ಸಂಗೀತ ಕಲಿಯಲು ಪ್ರಯತ್ನಿಸಿದರೂ ಕೂಡ ಕುಟುಂಬದ ಹೊಣೆ ಇವನ ಮೇಲಿದ್ದರಿಂದ ಆತನಿಗೆ ಅದು ಸಾಧ್ಯವಾಗಲಿಲ್ಲ. ಈತ ಕೇವಲ ಹಾಡನ್ನೇ ಮಾತ್ರ ಹಾಡ್ತಾ ಸಮಯ ವ್ಯರ್ಥ ಮಾಡಲಿಲ್ಲ. ಕುಮಟಾದ ಆಸ್ಪತ್ರೆ ಒಂದರಲ್ಲಿ ನಾನ್ ಮೆಡಿಕಲ್ ಸ್ಟಾಫ್ ಆಗಿದ್ದ ರವಿ ಈಗ ಅಂಕೋಲದ ಮಾದನಕೇರಿಯ ಪೈ ವಿಹಾರದಲ್ಲಿ ವೇಟರ್ ಆಗಿ ಕೆಲಸ ಮಾಡ್ತಿದ್ದಾನೆ. ಈತನ ವಿಶೇಷ ಅಂದ್ರೆ ಈತ ಹಾಡನ್ನ ಹಾಡ್ತಾನೆ, ಆದ್ರೆ ಆ ಹಾಡು ಆತನ ಮಟ್ಟಿಗೆ ಸರಿಯಾಗಿದೆ ಅನ್ಸಿದ್ರೆ ಜನರ ಮಟ್ಟಿಗೆ ಅದು ಹಾಸ್ಯಾಸ್ಪದವಾಗಿದೆ. ಆದರೆ ಯಾರು ಆತನನ್ನ ಬೈದುಕೊಂಡಿಲ್ಲ. ಒತ್ತಡದ ಬದುಕಿನ ನಡುವೆ ಈತನ ಹಾಡು ಕೇಳುಗರೆಲ್ಲರಿಗೂ ರಿಲ್ಯಾಕ್ಸ್ ಮೂಡ್ ಅನ್ನ ತರಿಸುತ್ತೆ. ಮುಖದಲ್ಲಿ ನಗು, ಮಂದಹಾಸ ಹಾಗೂ ಹೃದಯದಿಂದ ನಗು ಬರುವಂತೆ ಮಾಡುತ್ತೆ. ಅಷ್ಟೊಂದು ಅದ್ಭುತವಾಗಿದೆ ಈತನ ಹಾಡಿನ ಶೈಲಿ. ಅದೇನೋ ಈತನನ್ನ ಅಭಿಮಾನಿಸುವಂತಹ ಅಭಿಮಾನಿ ಬಳಗಗಳು ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಅಷ್ಟೇ ಅಲ್ಲ, ಕರ್ನಾಟಕದ ರಾಜ್ಯದೆಲ್ಲೆಡೆ ಇದ್ದಾರೆ. ಈತನ ಅಭಿಮಾನಿಗಳಲ್ಲಿ 3 ತರಹದ ಅಭಿಮಾನಿಗಳಿದ್ದಾರೆ. ಒಂದು, ಹಾಡಿನಲ್ಲಿ ಪರ್ಫೆಕ್ಟ್ ಇರಬೇಕು, ಆದ್ರೆ ಪರ್ಫೆಕ್ಟ್ ಇಲ್ಲದ್ರೂ ಕೂಡ ಈತನ ಮುಗ್ಧತೆಗೆ ಅವರು ತಲೆಬಾಗ್ತಾರೆ. ಇನ್ನೊಂದು, ಹಾಡಿದೆ, ಚೆನ್ನಾಗಿದೆ, ಪರವಾಗಿಲ್ಲ, ಓಕೆ ಹಾಡ್ತಾನೆ, ಕೇಳೋದಕ್ಕೆ ತುಂಬಾ ಇಂಪಾಗಿದೆ, ಬಟ್ ಕೆಲವೊಂದು ಶಬ್ದಗಳು ತಪ್ಪು ಹೋಗುತ್ತೆ ಅಂತ ಮನವರಿಕೆ ಆದವರು ಈತನ ಹಾಡಿನಲ್ಲಿರುವಂತಹ ಕೆಲವೊಂದು ವಿಚಿತ್ರವಾದಂತಹ ಮ್ಯೂಸಿಕ್ಗೆ ಜನ ಮನಸೋಲ್ತಾರೆ. ಆದರೆ 3ನೇ ಹಂತದ ಅಭಿಮಾನಿಗಳು ಇದನ್ನ ತುಂಬಾ ಲೈಕ್ ಮಾಡ್ತಾರೆ. ಅದು ಹೇಗೆ ಹಾಡ್ಲಿ, ರವಿ ಹಾಡಿರೋದು ತುಂಬಾ ಚೆನ್ನಾಗಿ ಹಾಡ್ತಾನೆ, ಇನ್ನೂ ಹಾಡಪ್ಪ, ಇನ್ನೂ ನಿಮಗೆ ಪ್ರೋತ್ಸಾಹ ನೀಡುವಂಥದ್ದು. ಈ 3 ತರಹದ ಅಭಿಮಾನಿಗಳು ಸಿಂಗರ್ ರವಿಯನ್ನ ತುಂಬಾ ಇಷ್ಟಪಡ್ತಾರೆ. ಅದರ ಕಾರಣದಿಂದಲೇ ಆತನಿಗೆ ವಿಶೇಷವಾದಂತಹ ಕೆಲವೊಂದು ಆಫರ್ಗಳಿವೆ. ಅದೇನೆಂದ್ರೆ ಈತ ಬರ್ತ್ಡೇ ವಿಶ್ ಅನ್ನ ಮಾಡ್ತಾನೆ. ತಮ್ಮ ಸ್ನೇಹಿತರ, ಆತ್ಮೀಯರ ಅಥವಾ ತನ್ನದೇ ಆದ ಬರ್ತ್ಡೇ ಸಂದರ್ಭದಲ್ಲಿ ಈತನಿಂದ ವಿಶಸ್ ರೆಕಾರ್ಡ್ ಅನ್ನ ಮಾಡಿಸ್ಕೊತಾರೆ. ಆತ ಮಾಡುವಂತಹ ಹುಟ್ಟುಹಬ್ಬದ ಶುಭಾಶಯಗಳ ಪರಿ ಎಲ್ಲಿಯೂ ಇಲ್ಲ. ಅಷ್ಟೊಂದು ಅದ್ಭುತವಾಗಿ, ಅಷ್ಟೊಂದು ಹಾಸ್ಯಾಸ್ಪದವಾಗಿ, ಅಷ್ಟೊಂದು ಜನರ ಮನಸ್ಸನ್ನ ಗೆಲ್ಲುತ್ತೆ. ಆದ್ರಿಂದಾಗಿ ಆತನಿಗೆ ಒಂದು ಬರ್ತ್ಡೇ ವಿಶ್ಗೆ 200 ರೂಪಾಯಿ ತೆಗೆದುಕೊಳ್ತಾನೆ. ದಿನವೂ ಅಂದಾಜು 6 ರಿಂದ 8 ಬರ್ತ್ಡೇ ರೀಲ್ಸ್ ಅನ್ನ ಮಾಡ್ತಾನೆ. ಈತ ಕೆಲಸ ಮಾಡುವ ಹೋಟೆಲ್ನ ಓನರ್ ಆದ ಕೃಷ್ಣಮೂರ್ತಿಯವರು ಇವನನ್ನ ಜವಾಬ್ದಾರಿಯಿಂದ ಹೇಳಿದ್ದಲ್ಲಿ ಕಳಿಸಿಕೊಡ್ತಾರೆ. ಆದ್ದರಿಂದ ರವಿ ತನ್ನ ಮಾಲೀಕರಾದ ಕೃಷ್ಣಮೂರ್ತಿಯವರಿಗೆ ಅವರ ಋಣ ನನ್ನ ಮೇಲಿದೆ ಎಂತಾನೆ. ನಮ್ಮ ಹೋಟೆಲ್ ಓನರ್ ಆದ ಕೃಷ್ಣಮೂರ್ತಿಯವರ ಋಣವು ನನ್ನ ಮೇಲಿದೆ ಎನ್ನುತ್ತಾನೆ. ಈತನ ಕುಟುಂಬ ಅತ್ಯಂತ ಮುದ್ದಾದ ಹಾಗೂ ಮುಗ್ಧತೆಯ ಕುಟುಂಬ. ಈತನು ಕೂಡ ಅತ್ಯಂತ ಮುಗ್ಧನಾಗಿದ್ದು ಆತನಲ್ಲಿರುವ ಹಾಸ್ಯ ಪ್ರಜ್ಞೆ. ಆತ ರಿಯಲ್ ಆಗಿ ಅದನ್ನ ಮಾಡಬೇಕು ಅಂತ ಮಾಡುವಂಥದ್ದಲ್ಲ. ಆತನ ಹಾಡುಗಾರಿಕೆಯ ಶೈಲಿಯ ಹಾಗಿರುವಾಗ ನಾವೇನು ಮಾಡಲು ಸಾಧ್ಯ ಅಲ್ವೇ? ದಯವಿಟ್ಟು ಇದನ್ನ ತಪ್ಪಿದ್ದಲ್ಲಿ ಆತನನ್ನ ಕ್ಷಮಿಸಿಬಿಡಿ, ಸರಿ ಇದ್ದಲ್ಲಿ ಆತನನ್ನ ಹೊಗಳಿ. ಆದರೆ ಯಾವುದೇ ಕಾರಣಕ್ಕೆ ಇಂತಹ ಮುಗ್ಧ ಜೀವಿಯ ಭಾವನೆಗಳಿಗೆ ಧಕ್ಕೆ ಹಾಕುವಂತೆ ಮಾತ್ರ ನೋಡ್ಕೋಬೇಡಿ. ಈತ ಉತ್ತರ ಕನ್ನಡ ಜಿಲ್ಲೆಯ ಸೋಷಿಯಲ್ ಮೀಡಿಯಾ ಹೀರೋ ಅಂದ್ರೂ ತಪ್ಪಾಗಲಾರದು.
ದಕ್ಷಿಣ ಕನ್ನಡ, ಉತ್ತರ ಕರ್ನಾಟಕ, ಇಡೀ ಕರ್ನಾಟಕ ರಾಜ್ಯ ಸೋಷಿಯಲ್ ಮೀಡಿಯಾದಲ್ಲಿ ತನ್ನದೇ ಆದಂತಹ ಕೆಲವೊಂದು ಛಾಪನ್ನು ಮೂಡಿಸಿಕೊಂಡಿದೆ. ಅದರಿಂದ ಎಷ್ಟೋ ಜನ ಸಾವಿರಾರು ಲಕ್ಷಾಂತರ ರೂಪಾಯಿಗಳನ್ನು ಗಳಿಸ್ತಾ ಇದ್ದಾರೆ. ಅಂತಹ ಸ್ಥಾನಕ್ಕೆ ಈತನು ಬೆಳೆಯಲಿ. ಈತನಿಗೆ ಹಲವಾರು ಜನ ಸಹಕರಿಸುವಂತಹ ಫ್ರೆಂಡ್ಸ್ ಇದ್ದಾರೆ, ಆತ್ಮೀಯರಿದ್ದಾರೆ ಹಾಗೂ ವೆಲ್ ವಿಷರ್ ಇದ್ದಾರೆ. ಅವರೆಲ್ಲರೂ ಈತನನ್ನ ಉತ್ತಮ ದಾರಿಯತ್ತ ಕೊಂಡೊಯ್ದು ಆತನಿಗೂ ಹಾಗೂ ಆತನ ಬದುಕಿಗೂ ಒಳ್ಳೆಯ ದಾರಿಯನ್ನು ಮಾಡಿಕೊಳ್ಳಿ ಅಂತ ಆಶಿಸುತ್ತಾ ರವಿ ಸಿಂಗರ್ಗೆ ಮಿಸ್ಟರ್ ಸೂಪರ್ ಪ್ಲಸ್ ಬಳಗದಿಂದ ಶುಭಾಶಯಗಳು. ಸದಾ ಖುಷಿಯಾಗಿ, ನೆಮ್ಮದಿಯಿಂದ ಹಾಗೂ ಸಿರಿವಂತನಾಗಿರುವಂತ ಆಶಿಸ್ತೇನೆ.